ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆಯ ಬೇಸ್ಮೆಂಟ್ನಿಂದ ನೀರು ಸೋರಿಕೆ. ಕಂಪ್ಲಿ ಪಟ್ಟಣದ ಕೋಟೆ ಪ್ರದೇಶದಲ್ಲಿ ಇರುವ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ಬೇಸ್ಮೆಂಟ್ನಿಂದ ಕಳೆದ ಸುಮಾರು 10 ದಿನಗಳಿಂದ ನಿರಂತರವಾಗಿ ನೀರು ಸೋರಿಕೆಯಾಗ್ತಾ ಇರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸೇತುವೆಯ ಬೇಸ್ಮೆಂಟ್ನಿಂದ ನೀರು ಹರಿದು ಬರ್ತಾ ಇರೋದ್ರಿಂದ ಸೇತುವೆಯ ಬಲ ಕುಂದುವ ಸಾಧ್ಯತೆ ಬಗ್ಗೆ ಜನತೆ ಆತಂಕ ವ್ಯಕ್ತಪಡಿಸುತ್ತಾ ಇದ್ದಾರೆ. ಈ ಕುರಿತು ದಿಶಾ ಸಮಿತಿ ಸದಸ್ಯ ಎಸಿ ದಾನಪ್ಪ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಪರಿಶೀಲಿಸಿದ್ರು. ಅವರು ಲೋಕೋಪಯೋಗಿ ಇಲಾಖೆ ತಕ್ಷಣ ಸೇತುವೆಯನ್ನ ತಾಂತ್ರಿಕವಾಗಿ ಪರಿಶೀಲಿಸಬೇಕು ಅಂತ ಹಾಗೂ ಭಾರೀ ಗಾತ್ರದ ವಾಹನಗಳ ಸಂಚಾರವನ್ನ ತಾತ್ಕಾಲಿಕವಾಗಿ ನಿಷೇಧಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಗೆ ಬಹಳಷ್ಟು ಖಾಸಗಿ ಕಾರ್ಖಾನೆಗಳು ಜಾಸ್ತಿ ಇದೆ. ಇಲ್ಲಿ ಜಿಂದಾಲು, ಆಮೇಲೆ ಈ ಕಿರ್ಲಸ್ಕರು, BMM ಕಂಪನಿಯಿಂದ ಭಾರೀ ಗಾತ್ರದ ಅದಿರು ಲಾರಿಗಳು ಸಂಚಾರ ಮಾಡುವುದರಿಂದ ಈ ಒಂದು ಸೇತುವೆ ಪೂರ್ಣ ಶಿಥಿಲಗೊಳ್ಳಲು ಮುಖ್ಯ ಕಾರಣ ಆಗಿದೆ. ಆದ್ದರಿಂದ ದಯವಿಟ್ಟು ಪೊಲೀಸ್ ಇಲಾಖೆ ಆಗಲಿ, PWD ಮುಖ್ಯ ಅಭಿಯಂತರರು ಮತ್ತು ಕಾರ್ಯಪಾಲಕ ಅಭಿಯಂತರರು ಎಲ್ಲರೂ ಕೂಡಲೇ ಕಾರ್ಯಪ್ರವೃತ್ತರಾಗದೇ ಇದ್ದರೆ ಈ ಒಂದು ಸೇತುವೆ ಯಾವುದೇ ಕ್ಷಣದಲ್ಲಿ ಬಿದ್ದು ಹೋಗುವಂಥ ತುಂಬ ಆತಂಕದಲ್ಲಿದೆ. ಆದ್ದರಿಂದ ದಯವಿಟ್ಟು ನಾನು ಸಂಬಂಧಿಸಿದವರಿಗೆ ಗಮನ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಕೂಡಲೇ ನಾನು ಮಾನ್ಯ ಶಾಸಕರ ಗಮನಕ್ಕೆ ತಗೊಂಬಂದು JN ಗಣೇಶ್ ಸಾಹೇಬ್ರ ಗಮನಕ್ಕೆ ತಗೊಂಬಂದು ಇದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಸರಿಪಡಿಸೋದು ತಾತ್ಕಾಲಿಕ ಸರಿಪಡಿಸುವುದು ಅಷ್ಟೇ. ಬಟ್ ಇದು ಕಟ್ಟಡ ಇದೆಲ್ಲ ಆಗಬೇಕಂದ್ರೆ ಇದು ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಆಗಬೇಕು, ಇಲ್ಲ ರಾಜ್ಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಅನುದಾನದಲ್ಲಿ ಇದು ಆಗುವಂಥ ವ್ಯವಸ್ಥೆ ನಾನು ಇದಕ್ಕೆಲ್ಲ ನನ್ನ ಕೈಲಾದ ಮಟ್ಟಿಗೆ ನಾನು ಪ್ರಯತ್ನ ಮಾಡುತ್ತೀನಿ ಅಂತ ಹೇಳ್ತಾ ನಾನು ಭರವಸೆ ಕೊಡ್ತಿದ್ದೇನೆ. ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿರಂತಲ್ಲ 110 ಕೋಟಿ ಪ್ರಸ್ತಾವನೆ ಸಾಕಷ್ಟು ಸಾರಿ ಸಲ್ಲಿಸಿದೆ. ಈಗ ಒಂದು ಸಾರಿ 64 ಕೋಟಿ ಪ್ರಸ್ತಾವನೆ ಸಲ್ಲಿಸಿತ್ತು, ಅದು ರಿಜೆಕ್ಟ್ ಆಯಿತು. ಈಗ ಮೊನ್ನೆ ನಮ್ಮ MLA ಸಾಹೇಬರು ಕೂಡ ಪ್ರಸ್ತಾವನೆ ಸಲ್ಲಿಸ್ಯಾರ, ಅದು ಫೈಲಲ್ಲಿ ಕಡತದಲ್ಲಿ ಮುಳುಗೋಗ್ಬಿಟ್ಟಿದೆ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದು ಯಾಕೆ ಬರ್ತಾ ಇಲ್ಲ ಏನೋ ಗೊತ್ತಿಲ್ಲ. ನಮ್ಮ ಶಾಸಕರು ಮಾತ್ರ ಸೆಷನ್ಸ್ನಲ್ಲಿಯೂ ಗಮನಕ್ಕೆ ತಂದಾರ, ಸಂಬಂಧಿಸಿದ ಸಚಿವರನ್ನು ಕರ್ಕೊಂಬಂದು ಸ್ಥಳ ಪರಿಚಯ ಮಾಡಿ ಗಮನಕ್ಕೆ ತಂದಾರ, ಮುಖ್ಯಮಂತ್ರಿಗಳಿಗೂ ಗಮನಕ್ಕೆ ತಂದಾರ. ಇದು ಯಾಕೆ ಮಲತಾಯ ಧೋರಣೆ ಮಾಡ್ತಿದ್ರು ನಮಗೆ ಗೊತ್ತಾಗ್ತಿಲ್ಲ. ಇದು ದಯವಿಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಧ್ಯಪ್ರವೇಶ ಮಾಡುವಂಥ ಪ್ರಯತ್ನ ನಾನು ಕೂಡ ಸನ್ಮಾನ್ಯ ಗಣೇಶ್ ಸಾಹೇಬ್ರ ಜೊತೆ ಸೇರಿ ಈ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ.